10ನೇ ತರಗತಿಯ ಗಣಿತ ವಿಷಯದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ, 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ? ಈ ಒಂದು ಪ್ರಶ್ನೆಯನ್ನು ನಾವೀಗ ಬಿಡಿಸೋಣ. ಈ ಪ್ರಶ್ನೆ ಹೀಗಿದೆ, ಅಂದರೆ ನಾವು 3 ಅಂಕಿಯ 7ರಿಂದ ಭಾಗಿಸುವಂಥ ಸಂಖ್ಯೆಯನ್ನು ಪಡೆದುಕೊಳ್ಳಬೇಕು. ಅದು 105 ಆಗುತ್ತದೆ. ಹಾಗೂ 999ಕ್ಕಿಂತ ಕಡಿಮೆ ಸಂಖ್ಯೆ ಅದು ಯಾವುದಪ್ಪ ಅಂದ್ರೆ 994. ಇದು ಪೂರ್ಣವಾಗಿ 7ರಿಂದ ಭಾಗಿಸಲ್ಪಡುತ್ತದೆ. ಹಾಗಾದರೆ ನಾವು 105 ಮತ್ತು 994ರ ನಡುವೆ ಬರುವಂಥ ಎಷ್ಟು ಸಂಖ್ಯೆಗಳು ಅನ್ನೋದನ್ನು ನಾವು ಈಗ ಕಂಡುಹಿಡಿಯಬೇಕು, ಅಥವಾ ನಮಗೆ ಯಾವ ಸೂತ್ರದ ಮೂಲಕ ಸಿಗುತ್ತದೆ. ನಮಗೆ ಗೊತ್ತಿರುವಂಥ ಒಂದು ಸಮಾಂತರ ಶ್ರೇಣಿ ಸೂತ್ರ, ಅದು AN = A + n - 1 × D. ಈಗ A ಅನ್ನೋದು 105 ಅಂತ ಇದೆ. ಇದರ ನಂತರ ಎಲ್ಲ ಸಂಖ್ಯೆಗಳು 7 ಪ್ಲಸ್ ಹಾಕ್ಕೋತಾ ಹೋಗ್ತಾವೆ. ಅಂದರೆ ಇದಕ್ಕೆ 7 ಕೂಡಿಸಿದಾಗ ಅದು 7ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆ ಆಗುತ್ತದೆ. ಅಂದರೆ 105 + 7 112. ಅದೇ ರೀತಿ 7 ಕೂಡಿಸುತ್ತಾ ಹೋಗಿ ಕೊನೆಯಲ್ಲಿ 994 ಬರುತ್ತದೆ. ಅಂದರೆ ಸಾಮಾನ್ಯ ವ್ಯತ್ಯಾಸ D ಎಷ್ಟಾಯ್ತಂದರೆ ಅದು 7 ಆಗುತ್ತದೆ. ಹಾಗಾದರೆ AN ಅಂದರೆ ಇಲ್ಲಿ ಕೊನೆಯ ಪದ ಅಥವಾ AL ಅಂತ ಹೇಳ್ಬೋದು, ಅದು 994. ಇವುಗಳನ್ನೆಲ್ಲ ಸೂತ್ರದಲ್ಲಿ ಬಳಸಿದಾಗ ಅದು ಹೀಗಾಗುತ್ತದೆ. A ಅಂದರೆ 105 ಪ್ಲಸ್ N ಅಂದರೆ ಸಂಖ್ಯೆಗಳು, ಆ ಸಂಖ್ಯೆಗಳನ್ನು ಇನ್ನು ಕಂಡುಹಿಡಿಯಬೇಕು. ನಂತರ D ಅಂದರೆ 7. ಇವುಗಳನ್ನು ಮತ್ತೊಮ್ಮೆ ಬರೆದುಕೊಂಡಾಗ 994 105 ಪ್ಲಸ್ ಈ N ಮತ್ತು 7 ಗುಣಾಕಾರವಾಗಿ 7N ಆಗುತ್ತೆ. ನಂತರ 1 × 7 7 ಆಕೈತೆ. ನೆಕ್ಸ್ಟ್ ಇದು ಮೈನಸ್ ಚಿಹ್ನೆ -7 ಆಕೈತೆ. ನೆಕ್ಸ್ಟ್ ಇದನ್ನು ಸುಲಭೀಕರಿಸಿದಾಗ 105ಅನ್ನು ಈ ಬದಿಗೆ ತಂದಾಗ ಅದು 994 - 105. ನೆಕ್ಸ್ಟ್ ಇದು = ಚಿಹ್ನೆ. ನೆಕ್ಸ್ಟ್ ಇದು 7N, ಇದು -7. ಇದನ್ನು ಮತ್ತಷ್ಟು ಸುಲಭೀಕರಿಸಿದಾಗ ಏನಾಗ್ತಪ್ಪ ಅಂದ್ರೆ ಇದು 994 - 105. ಇದಕ್ಕೆ ಕೈಲ 9, ನಂತರ ಇದು 8, ಇದು 8 ಅಂದರೆ 889. ನಂತರ ಇದು 7ನ್ನು ಈ ಬದಿಗೆ ತಂದಾಗ ಅದು ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಉಳಿದಿದ್ದು 7N. ಈಗ 889ರಲ್ಲಿ 7ಅನ್ನು ಕೂಡಿಸಿದಾಗ ಅದು ಎಷ್ಟಾಗುತ್ತೆ ಅಂದರೆ 896 ಆಗುತ್ತದೆ, = 7N. ಇನ್ನು ನಮಗೆ ಬೇಕಾಗಿದ್ದು N ಮಾತ್ರ, ಅಂದರೆ ಸಂಖ್ಯೆಗಳು. ಅದನ್ನು 7ಅನ್ನು ಈ ಬದಿಗೆ ತರಬೇಕು. ಆದರೆ ಇದು ಗುಣಾಕಾರ ಇರುತ್ತದೆ ಇದರ ನಡುವೆ, ಇದು ಈ ಬದಿಗೆ ಬಂದಾಗ ಭಾಗಾಕಾರ ಆಗುತ್ತದೆ. ಅಂದರೆ 896/7 = N. ಇದನ್ನು ನಾವು ಬಿಡಿಸಿದಾಗ ನಮಗೆ N ಅಂದರೆ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸ್ತವೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಅದನ್ನು ಈ ಬದಿ ಮಾಡ್ತೀನಿ ನೋಡ್ರಿ. 896/7 7 ಒಂದಲೇ 7 ಒಂದಲೇ. ನೆಕ್ಸ್ಟ್ ಇಲ್ಲಿ ಒಂದು ಉಳಿಯಿತು, ಅದು 19 ಆಯಿತು. ಅಂದರೆ 7 2 14. ನಂತರ ಇದರಲ್ಲಿ ಎಷ್ಟು ಉಳಿತು ಅಂದರೆ 5 5 6 ಅಂದರೆ 56 ಅಷ್ಟೇ. ಅದು 7 8 56 ಅಂದರೆ 128. 7ರಿಂದ ಭಾಗಿಸಲ್ಪಡುವ 3 ಅಂಕಿಗಳ ಸಂಖ್ಯೆಗಳಷ್ಟಪ್ಪ ಅಂದರೆ 128.